ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ಬೋದು ತೋಟ ತೋರಿಸ್ತೀನಿ ನೋಡಿ. ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ನೀರು ಕಟ್ಕೊಂಡು ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ತೋಟ ತೋರಿಸ್ತೀನಿ ನೋಡಿ, ತುಂಬ ಸೂಪರ್ ಇದೆ ತೋಟ. ಸಖತ್ತಾಗಿದೆ ತೋಟ. ಆಮೇಲೆ ಒಳ್ಳೆ ಬಡ್ಡೆಗಿದ್ದಾವೆ. ಆಮೇಲೆ ಒಂಬಳೆ ಬಂದಿದೆ, ಒಳ್ಳೆ ಚೆನ್ನಾಗಿ ಒಂಬಳೆಗಳು ಬಂದಿದೆ. ಆದಷ್ಟು ಬೇಗ ಬಂದಿದೆ ಒಂಬಳೆ. ಇದು ತೋಟನೂ ಸೂಪರ್ ಇದೆ. ನೋಡಿ, ಈ ಕಡೆ ಕೊನೆ ಸಾಲಿಗೆಲ್ಲ ಈ ಥರ ಇದನ್ನು ಕಟ್ಟಿದ್ದಾರೆ, ಚೀಲಗಳು ಕಟ್ಟಿದ್ದಾರೆ, ಪ್ಲಾಸ್ಟಿಕ್ ಚೀಲನ. ಸ್ವಲ್ಪ ಗಾಳಿ ಆಡಕ್ಕೆ ಬಿಡಬೇಕಿತ್ತು, ಬಟ್ ಗರಿ ಕಟ್ಟಿದ್ರೆ ಓಕೆ. ಇದನ್ನು ಏನು ಅಡಿಕೆ ಗರಿನೇ ಕಟ್ಟಿಬಿಟ್ರೆ ಏನು ಸಮಸ್ಯೆ ಇರೋಲ್ಲ. ಈ ಥರ ಪ್ಲಾಸ್ಟಿಕ್ ಕಟ್ಟಬಾರ್ದು, ಯಾಕಂದರೆ ಜಾಸ್ತಿ ಧಗೆ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಇನ್ನೊಂದು ಏನು ಬಿಸಿಲು ಜಾಸ್ತಿ ಹೊಡೆಯುತ್ತೆ. ಅದು ಈಟಾದಂಗೆ ಈ ಕವರ್ ಈಟಾದಂಗೆಲ್ಲ ಸ್ವಲ್ಪ ಜಾಸ್ತಿ ಇದಾಗುತ್ತೆ ನೋಡಿ. ಇದು ಈ ಥರ ಕಟ್ಟಬಾರ್ದು ಚೀಲನ. ಅಡಿಕೆ ಗಡಿ ಕಟ್ಟಿದ್ರೆ ಏನು ಸಮಸ್ಯೆ ಆಗೋಲ್ಲ. ಪ್ರತಿಯೊಂದು ಗಿಡಕ್ಕೆ ಈ ಥರ ಕಟ್ಟಿದ್ದಾರೆ ಚೀಲಗಳನ್ನ. ನೋಡಿ, ಪ್ರತಿಯೊಂದು ಗಿಡಕ್ಕೂ ತೋಟ ಸೂಪರ್ ಇದೆ ಬಿಡಿ. ಗಿಡದ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ಲ ನಾಟಿ ಗಿಡ, ಇವೆಲ್ಲ ನಾಟಿ ಬೋಟು. ಆಮೇಲೆ ಈ ಥರ ಚೀಲ ಕಟ್ಟೋದು ಸ್ವಲ್ಪ ಬೇಡ ಅನಿಸುತ್ತೆ. ಅಡಿಕೆ ಗರಿ ಕಟ್ಟಿಬಿಟ್ರೆ ಸಮಸ್ಯೆ ಇರೋಲ್ಲ. ನೋಡಿ, ಸಕ್ಕತ್ತಾಗಿದೆ ತೋಟ. ಸೂಪರ್ ಇದೆ ತೋಟ. ಅಂದರೆ ಎಲ್ಲ ಕ್ಲೀನಾಗಿ ಬಲರಾಮ್ ನೇಗ್ಲು ಹೊಡೆದು, ಡ್ರಿಪ್ ಸುತ್ತಿ ಬಲರಾಮ್ ನೇಗ್ಲು ಹೊಡೆದು ಅರ್ನೀರು ಕಟ್ಟಿದ್ದಾರೆ. ಅರ್ನೀರು ಬಿಟ್ಟಿರೋದ್ರಿಂದ ಗಿಡಗಳು ಸೂಪರ್ ಇದ್ದಾವೆ. ಬೇಸಿಗೆ ನಾನು ನೋಡಿ ಹೆಂಗಿದೆ ತೋಟ, ಸೂಪರ್ ಇದೆ ತೋಟ. ಬೇಸಿಗೆಗೆ ಈ ಥರ ಇಟ್ಕೊಂಡಿದ್ದಾರೆ ಅಂದರೆ ಇನ್ನು ಮಳೆಗಾಲದಾಗ ಇನ್ನು ಯಾವ ಥರ ಇರಬಾರ್ದು ತೋಟ ಇದು ಅಲ್ವಾ. ತುಂಬ ಇಷ್ಟು ಬಿಸಿಲಿದೆ ಅಂತಂದರೆ 36-37 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಬಟ್ ಆದರೂ ತೋಟ ಸೂಪರ್ ಇಟ್ಕೊಂಡಿದ್ದಾರೆ ನೋಡಿ. ಒಂದು ಗಿಡನೂ ಹಣ್ಣತ್ತಿಲ್ಲ. ಆಮೇಲೆ ಕರ್ರು ಭಾಳ ಚೆನ್ನಾಗಿದ್ದಾವೆ, ನೀಟಾಗಿದ್ದಾವೆ ಗಿಡಗಳು, ಭಾಳ ಚೆನ್ನಾಗಿದೆ ತೋಟ. ಸೂಪರ್ ಇದೆ ತೋಟ ನೋಡಿ.